ಮನೆಯ ಕೊನೆಯ ಹಂತನೇ ಈ ಪೈಂಟಿಂಗ್. ಸೊ ಪೈಂಟಿಂಗ್ ವಿಚಾರದಲ್ಲಿ ಸಾಕಷ್ಟು ಜನಕ್ಕೆ ಸಾಕಷ್ಟು ಆಸೆಗಳಿರುತ್ತೆ. ಸೊ ಇಷ್ಟಕ್ಕೂ ಆ ಆಸೆಗಳ ಬಗ್ಗೆ ಮತ್ತು ಆ ಕನಸುಗಳ ಬಗ್ಗೆ ವಿಡಿಯೋದಲ್ಲಿ ಮಾತಾಡ್ಕೊತಾ ಹೋಗೋಣ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಯೋಗಲಕ್ಷ್ಮಿ ವಿಲೇಜ್ ಲೈಫ್. ಇವತ್ತಿನ ವಿಡಿಯೋದಲ್ಲಿ ನಾನು ಆಗಲೇ ಹೇಳ್ದಂಗೆ ಇದು ಪೈಂಟಿಂಗ್ ರಿಲೇಟೆಡ್ ಆಗಿರುತ್ತೆ. ಎಕ್ಸ್ಪೆಷಲಿ ನಾನು ಪೈಂಟ್ ಪರ್ಚೇಸ್ ಮಾಡಿದ್ವಲ್ಲ, ಸೊ ಆ ಒಂದು ಎಕ್ಸ್ಪೀರಿಯೆನ್ಸನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಈ ಅಮೌಂಟ್ ಬಗ್ಗೆ, ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಇದೆಯಲ್ಲ, ಅದು ಏನಿದೆಯಲ್ಲ ಅದು ನೆಕ್ಸ್ಟ್ ವಿಡಿಯೋದಲ್ಲೇ ನಾನು ಹೇಳ್ತಾ ಹೋಗ್ತೀನಿ, ಆಯಿತಾ. ಬಟ್ ಇವಾಗ ಯಾವ ಪೈಂಟ್ ಪರ್ಚೇಸ್ ಮಾಡಿದ್ವಿ, ಜೊತೆಗೆ ಸ್ವಲ್ಪ ಅಂದರೆ ವೇರಿಯೇಷನ್ ಆಗಿ ಅಮೌಂಟ್ ಬಗ್ಗೆ ನಾನು ಸ್ವಲ್ಪ ಮಾತಾಡ್ತಾ ಹೋಗ್ತೀನಿ. ಜೊತೆಗೆ ನಾವು ಪರ್ಚೇಸ್ ಮಾಡಬೇಕಾದ್ರೆ ನಮ್ಮ ಮನಸ್ಸಲ್ಲಿ ಇರ್ತಕ್ಕಂಥ ಸಾಕಷ್ಟು ಗೊಂದಲಗಳ ಬಗ್ಗೆನೂ ನಾನು ಇಲ್ಲಿ ಹೇಳ್ಕೊತಾ ಹೋಗ್ತೀನಿ, ಆಯಿತಾ. ಹಾಗಾಗಿ ವಿಡಿಯೋವನ್ನು ಫಸ್ಟ್ ಟೈಮ್ ನೋಡ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಅವರೆಲ್ಲರೂ ಮನೆ ಕಟ್ತಾ ಇದ್ದರೆ ಇದು ಅವ್ರಿಗೆ ಮೇ ಬಿ ತುಂಬ ಯೂಸ್ಫುಲ್ ಆಗುತ್ತೆ. ಜೊತೆಗೆ ನನ್ನ ಚಾನಲಲ್ಲಿ ಸ್ಟಾರ್ಟಿಂಗ್ ಕನ್ಸ್ಟ್ರಕ್ಷನ್ ಅಂದರೆ ಬೇಸ್ಮೆಂಟ್ ಏನಿದೆಯಲ್ಲ, ಇವನ್ ಭೂಮಿ ಪೂಜೆಯಿಂದ ಹಿಡಿದು ಅಟ್ ಪ್ರೆಸೆಂಟ್ ಕೊನೆ ತನಕ ಏನೆಲ್ಲ ಆಯಿತು ಅನ್ನೋದನ್ನು ನಾನು ಓನ್ ಎಕ್ಸ್ಪೀರಿಯೆನ್ಸನ್ನು ಶೇರ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಆ ವಿಡಿಯೋಗಳು ಕೂಡ ನಿಮಗೆ ಬೇಕಾದರೆ ಹೋಗಿ ಒಂದ್ಸಲಿ ಚೆಕ್ ಮಾಡ್ಕೊಂಡು ಬನ್ನಿ, ಆಯಿತಾ. ಮೊದಲನೇದಾಗಿ ನಾವು ಹೋಗಿದ್ದು ಫಸ್ಟ್ ಅಂಗಡಿಗೆ, ಬೇರೆ ಅಂಗಡಿಗೆ ಹೋಗಿದ್ದಿದ್ದು. ಅಲ್ಲಿ ಬಿರ್ಲಾ ಅಂತ, ಸೊ ಬಿರ್ಲಾ ಕಂಪ್ನಿ ತೊಗೊಳ್ಬೇಕು ಅಂತ, ಸರ್ಫ ಅಂತ ಹೇಳಿದ್ರು, ಸರ್ಫ ಕಂಪ್ನಿ ತೊಗೊಳ್ಳಿ ಅಂತ ಹೇಳಿದ್ರು. ಬಟ್ ಅಲ್ಲಿ ಹೋಗಿ ಮಾತಾಡಿ ವಿಚಾರಿಸಿ ಅಮೌಂಟ್ ಎಲ್ಲ ವಿಚಾರಿಸಿದ ಆದಮೇಲೆ ನಮ್ಗೆ ಗೊತ್ತಾಯಿತು ಆಲ್ಮೋಸ್ಟ್ ಎಲ್ಲನೂ ಸೇಮ್ ಅಮೌಂಟೇ ಆಗುತ್ತೆ. ಸೊ ನಾವು ಯಾಕೆ ಬ್ರ್ಯಾಂಡೆಡ್ ಆಗಿರೋ ಕಂಪ್ನಿಗೆ ಹೋಗಬಾರ್ದು ಅಂತ ಅನಿಸಿ ಮತ್ತೆ ಅಲ್ಲಿ ಹೋಗ್ಬಿಟ್ಟು ನಾವೇನು ಮಾಡಿದ್ವಿ, ಏಷ್ಯನ್ ಪೈಂಟನ್ನು ತೊಗೊಂಡ್ವಿ. ಸೊ ಏಷ್ಯನ್ ಪೈಂಟ್ಗಿಂತ ಡುಲ್ಯಾಕ್ಸ್ ಚೆನ್ನಾಗಿರುತ್ತೆ ಅಂತ ಕೆಲವೊಬ್ರು ಹೇಳ್ತಾರೆ. ಬಟ್ ನನಗೇನು ಅನ್ನಿಸ್ತು ಅಂದರೆ ಏಷ್ಯನ್ ಪೈಂಟ್ಸೇ, ಯಾಕಂದರೆ ಅದು ತುಂಬ ವರ್ಷಗಳಿಂದ ಇದೆಯಲ್ವ. ಸೊ ಹಾಗಾಗಿ ಅದೇ ಬೆಸ್ಟ್ ಅಂತ ಅನಿಸ್ತು. ಯಾಕಂದರೆ ಇದು ನಮ್ಮ ಬ್ರದರ್ ಡಿಸ್ಕಸ್ ಮಾಡಿರೋದು. ಅವರು ಹೇಳಿದ ಪ್ರಕಾರ ನಾವು ಏಷ್ಯನ್ ಪೈಂಟ್ಸೇ ತೊಗೊಂಡ್ವಿ, ಆಯಿತಾ. ಸೊ ಇಲ್ಲಿ ನಾವು ಏಷ್ಯನ್ ಪೈಂಟ್ಸಲ್ಲಿ ತುಂಬ ಅಂದರೆ ರಿಚ್ ಆಗಿರ್ತಕ್ಕಂಥ ರಾಯಲ್ ಲುಕ್ ಏನು ನಾವು ಪರ್ಚೇಸ್ ಮಾಡಿಲ್ಲ. ಅದು ಒಂದೇ ಒಂದು ಗೋಡೆಗೆ ಮಾತ್ರ ಪರ್ಚೇಸ್ ಮಾಡಿದ್ದು. ಯಾಕಂದರೆ ಇಲ್ಲಿ ನಾವು ಅಮೌಂಟ್ ಬಗ್ಗೆ ತುಂಬ ಯೋಚನೆ ಮಾಡಬೇಕಾಗತ್ತೆ. ಯಾಕಂದರೆ ನಾವು ಎಲ್ಲದಕ್ಕೂ ರಾಯಲ್ಲೇ ಓಡಿಸ್ಬಿಟ್ರೆ, ಯಾಕಂದರೆ ಅದು 1 ಲೀಟರೇ ಬಂದು 400 450 ಆ ರೇಂಜಲ್ಲಿ ಹೋಗ್ಬಿಡುತ್ತೆ. ಇನ್ನು ಅದಕ್ಕೆ ಕಲ್ಲರು ಅನ್ನೋಷ್ಟು 500 ಆಗಿಬಿಡುತ್ತೆ 1 ಲೀಟರ್ಗೆ. ಈ ಥರ 10 ಲೀಟರ್ಸ್ ತೊಗೊಂಡ್ಬಿಟ್ರೆ ಅಲ್ಲೇ 5000 ಆಗಿಬಿಡುತ್ತೆ. ಯಾಕಂದರೆ 5000 ಆಗುತ್ತೆ. ಇನ್ನು 15 to 20 ಲೀಟರ್ಸ್ ಬೇಕಾಗುತ್ತೆ. ಈವನ್ ಮನೆ ಒಳಗಡೆ 20,000 ಆಗಿಬಿಟ್ರೆ ಇನ್ನು ಮನೆ ಹೊರಗಡೆ ಅದಕ್ಕೆಲ್ಲ ಇನ್ನೂ ಜಾಸ್ತಿ ಅಮೌಂಟ್ ಆಗಿಬಿಡುತ್ತಲ್ಲ ಅನ್ನೋ ಯೋಚನೆಯಿಂದ ನಾವೇನು ಮಾಡಿದ್ವಿ, ಟ್ರ್ಯಾಕ್ಟರ್ ಎಮಲ್ಷನ್ ಏನು ಬರುತ್ತಲ್ವ, ಆ ಟ್ರ್ಯಾಕ್ಟರ್ ಎಮಲ್ಷನಲ್ಲೇ ತೊಗೊಂಡ್ವಿ. ಈವನ್ ಫಸ್ಟ್ ಟೈಮ್ ಪರ್ಚೇಸ್ ಮಾಡಿದಾಗ ರೂಮ್ಗೂ ಟ್ರ್ಯಾಕ್ಟರ್ ಎಮಲ್ಷನ್ನೇ ತೊಗೊಂಡಿದ್ದು. ಹಾಗಂತ ಪೈಂಟರ್ ಹೇಳಿದ್ದು ಏನಂದರೆ ಸ್ವಲ್ಪ ಲೈಕ್ ಮಿಡಲ್ ಕ್ವಾಲಿಟಿ, ಅಂದರೆ ಲೋ ಕ್ವಾಲಿಟಿನೂ ಅಲ್ಲ, ಹೈ ಕ್ವಾಲಿಟಿನೂ ಅಲ್ಲ, ಮಿಡಲ್ ಕ್ವಾಲಿಟಿ ಅಂದರು. ಬಟ್ ನನಗೀಗ ಅಟ್ ಪ್ರೆಸೆಂಟ್ ಏನು ಎಕ್ಸ್ಪೀರಿಯೆನ್ಸ್ ಆಗ್ತಿದೆಯಲ್ಲ, ಅದ್ರ ಪ್ರಕಾರ ಯೋಚನೆ ಮಾಡೋಕ್ಕೆ ಹೋದರೆ ಗೋಡೆನ ಪರವಾಗಿಲ್ಲ ವಾಶ್ ಮಾಡ್ಬೋದು, ಆದರೆ ತೀರಾ ಬ್ರಷ್ ಹತ್ಕೊಂಡು ಉಜ್ಜಕ್ಕಂತೂ ಆಗೋದಿಲ್ಲ. ಆದರೆ ಈ ರಾಯಲಲ್ಲಿ ಏನು ಮಾಡ್ಬೋದು ಅಂದರೆ ಲೈಕ್ ಕಲೆಗಿಲೆ ಆದರೆ ಬ್ರಷ್ ಎಲ್ಲ ತೊಗೊಂಡು ಉಜ್ಬೋದಂತೆ. ಬಟ್ ನಮಗೆ ಒಂದೇ ಒಂದು ಗೋಡೆಗೆ ಹಾಕಿದ್ದೀವಲ್ವ, ಸೊ ಅದ್ರ ಮೇಲೆ ಡಿಸೈನ್ ಹಾಕಿರೋದ್ರಿಂದ ಅದನ್ನೇನೋ ನೆಸೆಸಿಟಿ ಇರೋದಿಲ್ಲ. ಇನ್ನು ಅಂಗಡಿಗೆ ಹೋದರೆ ಕಾಮನ್ನಾಗಿ ಎಲ್ಲರಿಗೂ ಅನಿಸೋದು ಒಂದೇ ಒಂದು, ಯಾವ ಕಲರ್ ಸೆಲೆಕ್ಟ್ ಮಾಡೋದು ಅಂತ. ನಾನು ಸ್ವಲ್ಪ ವಾಸ್ತುನ ನಂಬೋದ್ರಿಂದ ನಾನು ಫಸ್ಟೇ ಸ್ವಲ್ಪ ಕೇಳಿದ್ವಿ ಯಾವ ಕಲರ್ ಇದ್ದರೆ ಬೆಸ್ಟ್ ಆಗುತ್ತೆ ಅಂತ. ಬಟ್ ಅವ್ರು ನಮ್ಗೆ ಹೇಳಿದ್ದು ಏನು ಅಂದರೆ ಗ್ರೀನು ಮತ್ತು ಬ್ಲೂ ಬಿಟ್ಟು ಇನ್ನು ಯಾವ ಕಲರ್ ಆದರೂ ನೀವು ಸೆಲೆಕ್ಟ್ ಮಾಡ್ಕೊಬಹುದು ಅಂತ ಅಂದರು. ಸೊ ಹಾಗಾಗಿ ನಾವು ಮನೇಲಿ ಎಲ್ಲೂ ಕೂಡ ಗ್ರೀನ್ ಆಗಿರ್ಬೋದು, ಬ್ಲೂ ಕಲರ್ ಆಗಿರ್ಬೋದು ಹಾಕ್ಸೇ ಇಲ್ಲ. ಅದಕ್ಕೆ ನಾನೇನು ಮಾಡಿದೆ, ಸ್ಕಿಪ್ ಮಾಡಿ ಲೈಕ್ ಬ್ಲೂ ಕಲರು ಗ್ರೀನ್ ಕಲರು ಸ್ಕಿಪ್ ಮಾಡಿ ಇನ್ನು ಉಳಿದಿರೋ ಕಲರ್ಸಲ್ಲಿ ನಾನು ಸೆಲೆಕ್ಟ್ ಮಾಡಿಕೊಂಡೆ, ಆಯಿತಾ. ಅದು ಸೆಲೆಕ್ಟ್ ಮಾಡ್ಕೊಂಡಾಗ ಸಾಕಷ್ಟು ಗೊಂದಲಗಳಿರುತ್ತೆ. ಯಾಕಂದರೆ ಯಾವ ಕಲರ್ ಹಾಕಿದ್ರೆ ಯಾವ ಕಲರ್ ಬರುತ್ತೆ ಏನು ಅಂತ ಗೊತ್ತೇ ಆಗೋದಿಲ್ಲ. ಫೈನಲಿ ರೂಮ್ಸ್ಗೆ ಫಸ್ಟೇ ಪರ್ಚೇಸ್ ಮಾಡಿದ್ವಲ್ಲ, ರೂಮ್ಸ್ಗೆ ಬಂದು ಲೈಟ್ ಆರೆಂಜು, ಅಂದರೆ ತೀರಾ ಲೈಟು. ಇನ್ನು ಮಕ್ಕಳ ಬೆಡ್ರೂಮ್ ಬಂದುಬಿಟ್ಟು ಅಲ್ಲಿ ಲೈಟ್ ಯೆಲ್ಲೋ ಆ್ಯಂಡ್ ಲಿಟ್ಲ್ ಬಿಟ್ ಡಾರ್ಕ್ ಆರೆಂಜು. ಅದನ್ನು ಫಸ್ಟೇ ಆಲ್ಮೋಸ್ಟ್ ಅಲ್ಲಿ ಫಸ್ಟ್ ಒಂದು ಶಾಪಲ್ಲಿ ಸೆಲೆಕ್ಟ್ ಮಾಡಿದ್ವಿ. ಅದನ್ನು ಅಲ್ಲಿ ಮೇ ಬಿ 6,500 ಆಯಿತು. ಇನ್ನು ರಿಮೈನಿಂಗ್ ಔಟ್ಸೈಡ್ ಏನಿದೆಯಲ್ಲ, ಆ ರಿಮೈನಿಂಗ್ ಔಟ್ಸೈಡ್ಗೆ ಮತ್ತು ಹಾಲ್ಗೆ ಮತ್ತು ಕಿಚನ್ಗೆ ಇದಕ್ಕೆಲ್ಲನೂ ಕೂಡ ಅಂದರೆ ವಿಂಡೋಸ್ಗೆ, ಶಟರ್ಸ್ಗೆ ಮತ್ತು ಡೋರ್ಗೆ, ಮೇಲೆ ಡೋರೆಲ್ಲ ಏನಿದೆಯಲ್ಲ ಆ ಡೋರ್ಸ್ಗೆ ಎಲ್ಲನೂ ನಾವೇನು ಮಾಡಿದ್ವಿ, ರಿಮೈನಿಂಗ್ ತೊಗೊಂಡ್ವಿ. ಅಲ್ಲಿ ಮಿನಿಮಮ್
ಮಿನಿಮಮ್ 20,000 ಆಗೋಯಿತು ಅಲ್ಲೇ. ನೀವೇನು ನೋಡ್ತಿದ್ದೀರಲ್ಲ ಕಲರ್ ಮಿಕ್ಸಿಂಗ್ ಯಾವ ಥರ ಮಾಡ್ತಿದ್ದಾರೆ ಅಂತ. ಸೊ ನಾವು ಫೈನಲಿ ಟ್ಯಾಕ್ಟರ್ ಎಮಲ್ಷನ್ನೇ ತೊಗೊಂಡಿದ್ದು. ಟ್ಯಾಕ್ಟರ್ ಎಮಲ್ಷನ್ನೇ ತೊಗೊಂಡ್ವಿ. ನನಗೆ ಅನಿಸೋ ಪ್ರಕಾರ ಆ್ಯಸ್ ಪರ್ ಬಜೆಟ್ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋದರೆ ಟ್ರ್ಯಾಕ್ಟರ್ ಎಮಲ್ಷನ್ನೇ ಬೆಸ್ಟ್ ಅನಿಸ್ತು. ನಿಮಗೆ ಇದ್ರ ಬಗ್ಗೆ ಕೋಡ್ಸ್ ಎಲ್ಲ ಬೇಕು ಅಂದರೆ, ಕಲರ್ ಇಷ್ಟ ಆದರೆ ಕೋಡ್ಸ್ ಎಲ್ಲ ಬೇಕು ಅಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ ಡೀಟೇಲಾಗಿ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಆಯಿತಾ. ಇನ್ ಕೇಸ್ ಬೇಕು ಅಂದರೆ, ಇಲ್ಲ ನೆಸೆಸಿಟಿ ಇಲ್ಲ ಅಂದರೆ ನಾನು ವಿಡಿಯೋ ಇನ್ ಮಾಡೋಕ್ಕೆ ಹೋಗೋದಿಲ್ಲ. ಹಾಗಾಗಿ ಹೊರ್ಗಡೆ ಬಂದು ನಿಮಗೆಲ್ಲ ಗೊತ್ತು, ನಾವು ಫಸ್ಟು ಡ್ಯಾಮ್ ಪ್ರೂಫನ್ನು ತೊಗೊಂಡಿದ್ದು. ಅದಕ್ಕೆ ಫಸ್ಟ್ ಕೋಟ್ ಪಟ್ಟಿ ಮತ್ತು ಫಸ್ಟ್ ಕೋಟ್ ಪೈಂಟ್ ಏನಿದೆಯಲ್ಲ ಅದರ ಬಗ್ಗೆ ಕೂಡ ನಿಮಗೆ ಒಂದು ವಿಡಿಯೋ ಇದೆ. ಅದ್ರ ಬಗ್ಗೆ ಮತ್ತು ಎಷ್ಟು ಅಮೌಂಟ್ ಆಯಿತು ಫಸ್ಟ್ ಕೋಟ್ಗೆ ಅನ್ನೋದನ್ನು ಕೂಡ ನಾನು ಒಂದು ಸಪ್ರೇಟ್ ವಿಡಿಯೋವನ್ನು ಮಾಡಿದ್ದೀನಿ. ನಿಮಗೆ ಬೇಕು ಅಂದರೆ ನಿಮ್ಗೆ ಅಕಸ್ಮಾತ್ ಅದ್ರ ಕನ್ಸ್ಟ್ರಕ್ಷನ್ ಮಾಡಿಸಿರ್ಬೇಕಾದ್ರೆ ಈ ಹಂತದಲ್ಲಿದ್ದರೆ ಹೋಗಿ ಆ ವಿಡಿಯೋನ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಆ ವಿಡಿಯೋ ನಿಮಗೆ ಡೀಪಾಗಿ ಡೀಟೇಲಾಗಿ ಹೇಳಿದ್ದೀನಿ ಆಯಿತಾ. ಪೈಂಟ್ ಪರ್ಚೇಸ್ ಮಾಡಬೇಕಾದ್ರೆ ಅವ್ರು ಕೋಡ್ಸ್ ಎಲ್ಲ ಬರೀತಾರೆ. ಯಾಕಂದರೆ ಮತ್ತೆ ಕೋಡ್ಸ್ ಎಲ್ಲ ಕನ್ಫ್ಯೂಸ್ ಆಗಿಬಿಟ್ರೆ ಅಥವಾ ಪೈಂಟ್ ಏನಾದರೂ ಶಾರ್ಟೇಜ್ ಬಂದುಬಿಟ್ರೆ ಮತ್ತೆ ಅದೇ ಕಲರ್ ಹುಡುಕೋದಕ್ಕಾಗೋದಿಲ್ಲ, ವೇರಿಯೇಷನ್ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅವರು ಪ್ರತಿ ಪೈಂಟ್ ಡಬ್ಬ ಮೇಲೇನೂ ಕೋಡ್ಸನ್ನು ಬರೀತಾರೆ ಆಯಿತಾ. ಯಾಕಂದರೆ ಅಕಸ್ಮಾತ್ ಬರೆದಿಲ್ಲ ಅಂದರೆ ನೀವು ಕೇಳಿ ಬರೆಸ್ಕೊಳ್ಳಿ. ಆಲ್ಮೋಸ್ಟ್ ಎಲ್ಲ ಶಾಪಲ್ಲೂ ಬರೀತಾರೆ, ಬಟ್ ಕೆಲವೊಂದು ಶಾಪಲ್ಲಿ ಬರೆಯೋದಿಲ್ಲ. ಸೊ ಹಾಗಾಗಿ ಹೇಳ್ತಿದ್ದೀನಿ ಅಷ್ಟೇ. ಇನ್ನು ರಾಯಲ್ ಲುಕ್ ಅಂತ ಏನಿದೆಯಲ್ವ, ಒಂದು ಸಪ್ರೇಟ್ ಹಾಲ್ಗೆ ಮಾಡಿಸ್ಕೊಳ್ಳೋಣ ಅಂತ ಆಸೆ ಇತ್ತು. ಲಾಸ್ಟಲ್ಲಿ ಆಮೇಲೆ ಬಂದು ನಾವು ಇದನ್ನು ನೋಡಿದ್ದು. ಬಟ್ ಅಲ್ಲಿ ನಿಜ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿತ್ತು ಡಿಸೈನ್ಸ್. ಬಟ್ ನಾವು ಮಾಡಿದ ಮಿಸ್ಟೇಕ್ ಏನು ಗೊತ್ತಾ, ನಾವು ಫಸ್ಟೇ ಒಂದು ಕಲರನ್ನು ತೊಗೊಂಬಿಟ್ಟಿದ್ವಿ, ಲೈಕ್ ಡಾರ್ಕ್ ಪಿಂಕನ್ನು ನಾವು ಫಸ್ಟೇ ತೊಗೊಂಬಿಟ್ಟಿದ್ವಿ. ಅದಕ್ಕೆ ಅಂದರೆ ಬೇಸ್ ಪಾಯಿಂಟ್ ಫಸ್ಟೇ ತೊಗೊಂಬಿಟ್ಟಿದ್ವಿ, ಅಂದರೆ ಮೈನ್ ಪೈಂಟ್ ಏನು ಬರುತ್ತಲ್ಲ ಅದು ತೊಗೊಂಬಿಟ್ಟಿದ್ವಿ. ಇನ್ನು ಅದಕ್ಕೆ ಯಾವ ಕಲರ್ ಬೇಕು, ಮೇಲೆ ಹಾಕೋ ಪೈಂಟ್ ಏನು ಬೇಕು ಅದು ನಾವು ಅವರೇ ಸೆಲೆಕ್ಟ್ ಮಾಡಿಕೊಟ್ರು. ಯಾಕಂದರೆ ನಾವು ಫಸ್ಟೇ ಸೆಲೆಕ್ಟ್ ಮಾಡಿಬಿಟ್ಟಿದ್ದಿದ್ರೆ ಅವರು ಅದೇ ರೀತಿ ಅದಕ್ಕೆ ಯಾವ್ದು ಮ್ಯಾಚ್ ಆಗುತ್ತೋ ಆ ಪಾಯಿಂಟ್ ಕೊಡ್ತಾಯಿದ್ರು. ನಾವು ಫಸ್ಟೇ ಕಲರ್ ಮಿಕ್ಸ್ ಮಾಡಿಸ್ಬಿಟ್ಟಿದ್ವಲ್ಲ, ಅದಕ್ಕೆ ಅವ್ರು ರಿಟರ್ನ್ ತೊಗೊಳ್ಳಿಲ್ಲ. ಅದಕ್ಕೆ ಮ್ಯಾಚ್ ಆಗೋದನ್ನು ತೊಗೊಬಂದ್ವಿ. ಆದರೆ ಒಂದು ಡಿಸಪಾಯಿಂಟ್ ಆಗಿದ್ದೇನು ಗೊತ್ತಾ, ಪೈಂಟ್ ಎಲ್ಲ ವಿಚಾರದಲ್ಲೂ ನಮ್ಗೆ ಇಷ್ಟ ಆಯಿತು. ಲೈಕ್ ಸ್ಟಾರ್ಟಿಂಗಿಂದ ಎಂಡ್ ತನಕ ಆಲ್ಮೋಸ್ಟ್ ಅಲ್ಲಿ ನಮ್ಮ ಮನೆಯಲ್ಲಿ ಪೈಂಟಿಂಗು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಲೈಕ್ ಫಿನಿಶಿಂಗ್ ತುಂಬ ಬಂದಿದೆ. ಇಲ್ಲಿ ಏನು ಡಿಸೈನ್ ಮಾಡಿಸಿದ್ದೀವಲ್ಲ ಹಾಲಲ್ಲಿ, ಅದು ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಈವನ್ ಬರೋರೆಲ್ಲ ಅದನ್ನೇ ಹೇಳ್ತಾರೆ, ಇದು ಡಿಸೈನ್ ಏನು ಅಷ್ಟೊಂದು ಚೆನ್ನಾಗಿಲ್ಲ ಅಂತ. ಬಟ್ ಇಟ್ಸ್ ಓಕೆ, ಏನು ಮಾಡೋಕ್ಕಾಗೋದಿಲ್ಲ. ಫ್ಯೂಚರಲ್ಲಿ ಏನಾದರೂ ವುಡ್ ವರ್ಕ್ ಅದೇನಾದರೂ ಮಾಡಿಸಿದ್ರೆ ರೀಪೈಂಟ್ ಮಾಡಿಸ್ತೀವಲ್ಲ ಆವಾಗ ಚೇಂಜ್ ಮಾಡ್ಕೊಬಹುದು ಅನ್ನೋ ಕಾರಣಕ್ಕೋಸ್ಕರ ಬಿಟ್ಟಿದ್ದೀವಿ ಅಷ್ಟೇ. ಇನ್ನು ಹೊರ್ಗಡೆ ಬಂದು ನಾವು 40 ಲೀಟರ್ಸ್ ತೊಗೊಂಡ್ವಿ. ಅಂದರೆ ಹೊರ್ಗಡೆ ಪೈಂಟ್ ಏನಿದೆಯಲ್ಲ ಅದಕ್ಕೆ ನಾವು 40 ಲೀಟರ್ಸ್ ತೊಗೊಂಡ್ವಿ. ಇನ್ನು ಕಲರ್ಸ್ ಇದೆಯಲ್ಲ, ಲೈಟ್ ಗ್ರೇ ಮತ್ತು ಮೆರೂನ್ ಕಲರ್ ಅದು ಬಾರ್ಡರ್ಸ್ಗೆ. ಸೊ ಅದಕ್ಕೂ 2 ಲೀಟರ್ಸು, ಇದಕ್ಕೆ 1 ಲೀಟರ್ ಏನೋ ತೊಗೊಂಡ್ವಿ. ಇನ್ನು ವಿಂಡೋಸ್ಗಾಗಿರ್ಬೋದು ಮತ್ತು ಗ್ರಿಲ್ಸ್ಗಾಗಿರ್ಬೋದು ಮತ್ತು ಮೇಲೆ ಸ್ಟೆಪ್ಸ್ ಇದೆಯಲ್ಲ ಗ್ರಿಲ್ಸು, ಅದಕ್ಕೆಲ್ಲ ಸೇಮ್ ಒಂದೇ ಕಲರ್ ತೊಗೊಂಡಿದ್ದೀವಿ. ನೀವು ಆಲ್ಮೋಸ್ಟ್ ಅಲ್ಲಿ ಕೆಲವೊಂದು ವಿಡಿಯೋಗಳಲ್ಲಿ ನೋಡಿರ್ತೀರ ಅನಿಸುತ್ತೆ ವಿಂಡೋಸು. ಲೈಕ್ ಯಾವ ಕಲರ್ ಅಂದರೆ ವೆರಿ ಲೈಟ್ ಗ್ರೇ, ಅದಕ್ಕೆ ಕೋಡ್ಸ್ ಬೇಕಾದ್ರೆ ಕೊಡ್ತೀನಿ. ಅದಕ್ಕೆ ಮತ್ತು ನಾವು ಹಾಕ್ಸಿರೋ ಬಾರ್ಡರ್ಸ್ಗೆ ಎರಡಕ್ಕೂ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಲೈಕ್ ಸ್ವಲ್ಪ ದೂರದಿಂದ ಬಂದ್ರೇ ಒಂಥರ ರಿಚ್ ಲುಕ್ ಕೊಡ್ತಾ ಇತ್ತು. ನನಗಂತೂ ಅದು ತುಂಬ ಇಷ್ಟ ಆಯಿತು. ಇನ್ನು ಫ್ರಂಟ್ ವಿಂಡೋ ಶಟರ್ಸ್ಗೆ ವಿಂಡೋಗೆ ಮಾತ್ರ ನಾನು ಮೆರೂನ್ ಕಲರ್ ಅಂದರೆ ಪಾಲಿಶ್ ಡೋರ್ ಏನಿದೆಯಲ್ಲ ಅದಕ್ಕೆ ಮ್ಯಾಚ್ ಆಗೋ ಥರ ಫ್ರಂಟ್ ವಿಂಡೋಗೆ ಮತ್ತು ಕಿಚನಲ್ಲಿರ್ತಕ್ಕಂಥ ಒಂದು ಫ್ರಂಟ್ ವಿಂಡೋಗೆ ಅದಕ್ಕೆರಡಕ್ಕೂ ಸೇಮ್ ಕಲರನ್ನು ಹಾಕ್ಸಿದ್ದೀನಿ. ಇನ್ನು ರೂಮ್ ವಾಸ್ಕಲ್ಗೆಲ್ಲ ಕೂಡ ಅದೇ ಮೆರೂನ್ ಕಲರನ್ನು ಹಾಕ್ಸಿದ್ದೀವಿ ಆಯಿತಾ. ಇನ್ನು ಫೈನಲ್ ಆಗಿ ಒಂದು ಡಿಸೈನನ್ನು ಸೆಲೆಕ್ಟ್ ಮಾಡ್ಕೊಂಡು ಅದಕ್ಕೆ ಒಂದು ಕೋಂಬನ್ನು ತೊಗೊಂಡ್ವಿ ಆಯಿತಾ. ಆ ಕೋಂಬು ಆ ಒಂದು ಕಲರ್ಗೆ ಆಗಲೇ ಇಲ್ಲ. ಮೇ ಬಿ ನನಗೆ ಇವಾಗ ಅನಿಸುತ್ತೆ, ಮೇ ಬಿ ನೋಡಿ ಇವಾಗ ಪಿಂಕ್ ಏನು ನೋಡ್ತಿದ್ದೀರಲ್ಲ ಅದನ್ನು ಸೆಲೆಕ್ಟ್ ಮಾಡಿ ಕೋಂಬ್ ತೊಗೊಂಡ್ವಿ. ಬಟ್ ಪೈಂಟರ್ ಅದು ಆಗಲ್ಲ ಅಂದ್ಬಿಟ್ರು. ಹಾಗಾಗಿ ಅದೊಂದು ಪೈಂಟ್ ವಿಚಾರದಲ್ಲಿ ಡಿಸಪಾಯಿಂಟ್ ಆಯಿತು. ಇನ್ನು ಅದರ್ವೈಸ್ ಪೈಂಟ್ ವಿಚಾರದಲ್ಲೆಲ್ಲ ನನಗೆ ಇಷ್ಟನೇ ಆಯಿತು. ಆದರೆ ಆ ಪೋರ್ಟಿಗೆ ಪೈಂಟ್ ಸಾಕಾಗಲಿಲ್ಲ. ನಾವೇನು ಮಾಡಿದ್ವಿ, ಡುಲ್ಯಾಕ್ಸಲ್ಲಿ ತೊಗೊಂಡ್ಬಿಟ್ವಿ. ಆದರೆ ಅಲ್ಲಿ ಅವ್ರು ನೀಟಾಗಿ ಮಿಕ್ಸೇ ಮಾಡಿಕೊಟ್ಟಿಲ್ಲ. ಅವರು ಆ ಮಿಕ್ಸ್ ಮಾಡಿಕೊಡದೇ ಇದ್ದಿದ್ದಕ್ಕೋ ಅಥವಾ ಪೈಂಟ್ ಕ್ವಾಲಿಟಿ ಚೆನ್ನಾಗಿಲ್ವೋ ಗೊತ್ತಿಲ್ಲ. ಆ ಪೋರ್ಟಿಕದಲ್ಲಿ ನಾವು ಸೆಲೆಕ್ಟ್ ಮಾಡಿದ ಕಲರ್ಗೂ ಅಲ್ಲಿ ಬಂದಿದ್ದ ಕಲರ್ಗೂ ಲಿಟ್ಲ್ ಬಿಟ್ ಅಂದರೆ ಆಫ್ ವೈಟ್ ಥರ ಬಂದ್ಬಿಡ್ತು. ಅದು ಇಷ್ಟನೇ ಆಗಿಲ್ಲ ಆ ಪೋರ್ಟಿಕದಲ್ಲಿ. ಇನ್ನು ಡಿಸೈನ್ಸ್ ಸೆಲೆಕ್ಟ್ ಮಾಡ್ಕೊಳ್ಳೋಣ, ಇನ್ನು ಮಾಮೂಲಿ ಬರುತ್ತಲ್ಲ ಸ್ಪ್ರೇ ಪೈಂಟ್ ಮಾಡಿಬಿಟ್ಟು ಆ ಥರ ಯಾವುದಾದ್ರು ಒಂದು ಡಿಸೈನ್ ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಸರಿ, ಅದರಲ್ಲಿ ಶೀಟ್ಸ್ ತೋರಿಸಿ ಅಂದಿದ್ದಕ್ಕೆ ಅದರಲ್ಲಿ ಒಂದು ಶೀಟು ಇಷ್ಟ ಆಗಲಿಲ್ಲ.
ಅಂದರೆ ಎಲ್ಲ ಲೈಕ್ ಓಲ್ಡ್ ಡಿಸೈನ್ಸ್ ಥರ ಇತ್ತು. ಹಾಗಾಗಿ ನಾವೇನು ಮಾಡಿದ್ವಿ, ಆ ಶೀಟನ್ನು ಯಾವುದು ಕೂಡ ಪರ್ಚೇಸ್ ಮಾಡಿರಲಿಲ್ಲ. ಮನೆಯಲ್ಲೇ ಒಂದು ಸ್ವಲ್ಪ ಶೀಟ್ಸ್ ಇತ್ತು. ಸೊ ಹಾಗಾಗಿ ಅದನ್ನೆಲ್ಲ ಯಾರು ನಾವೇ ನಮಗೆ ಯಾವಾಗಾದ್ರೂ ಇಷ್ಟ ಆದಾಗ ಸೊ ಮಾಡ್ಕೊಳ್ಳೋಣ ಅಂತ ಅನಿಸ್ಬಿಟ್ಟು ಆ ಶೀಟ್ಸ್ ಯಾವುದು ತೊಗೊಂಡಿಲ್ಲ. ಯಾಕಂದರೆ ಅವ್ರು ಹೇಳಿದರು ಈಗ ಪ್ರೆಸೆಂಟ್ ಈ ಥರ ಯಾರೂ ತೊಗೊತಾ ಇಲ್ಲ, ಇದು ಸ್ವಲ್ಪ ಲೈಕ್ ಓಲ್ಡ್ ಮಾಡೆಲ್ ಆಗೋಯಿತು ಅಂತ ಹೇಳಿದ್ರು. ಹಾಗಾಗಿ ನಾವೇನು ಮಾಡಿದ್ವಿ ಅಂದರೆ ಇದನ್ನು ಪರ್ಚೇಸ್ ಮಾಡಲಿಲ್ಲ. ಹೀಗೆಲ್ಲ ಆನ್ಲೈನಲ್ಲೇ ಬಂದಿದೆಯಲ್ವಾ, ಲೈಕ್ ಅಮೆಝಾನಲ್ಲಿ, ಫ್ಲಿಪ್ಕಾರ್ಟಲ್ಲಿ ಅದನ್ನು ಸ್ಟಿಕ್ ಮಾಡೋದು. ಸೊ ಅದೇ ಥರ ತೊಗೊಂಡು ಆಲ್ಮೋಸ್ಟ್ ಅಲ್ಲೆಲ್ಲ ಸ್ಟಿಕ್ ಮಾಡ್ತಾರೆ. ಸೊ ಹಾಗಾಗಿ ಇದನ್ನು ಯಾರೂ ಅಷ್ಟೊಂದು ಇಷ್ಟಪಡೋದಿಲ್ಲ. ನಿಮಗೆ ಏನಾದರೂ ಇಷ್ಟ ಆದರೆ ತೊಗೊಳ್ಳಿ, ಆದರೆ ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ, ಆಯಿತಾ. ಇನ್ನು ನಾನು ಆಗಲೇ ಹೇಳಿದ್ನಲ್ಲ ರಾಯಲ್ ಅಂತ, ಅದು ಡಾರ್ಕ್ ಪಿಂಕ್ ತೊಗೊಂಡಿದ್ವಿ. ಅದ್ರ ಮೇಲೆ ಬಂದು ಯಾವ ಕಲರ್ ಅಂದರೆ ಇದು ಲಿಟ್ಲ್ ಬಿಟ್ ಇದು ಶೈನಿಂಗ್ ಆಗಿರುತ್ತೆ, ಲಿಟ್ಲ್ ಬಿಟ್ ಲೈಟ್ ಪಿಂಕು. ನೀವು ಅಲ್ಲಿ ನೋಡ್ತಿದ್ದೀರಲ್ಲ ವಿಡಿಯೋದಲ್ಲಿ ಕೊಂಬು, ಅದನ್ನೇ ತೊಗೊಂಡಿದ್ದು. ಬಟ್ ಮೇ ಬಿ ಅದನ್ನೇ ಅದೇ ಡಿಸೈನ್ ಹಾಕಿದರೆ ಚೆನ್ನಾಗಿರ್ತಿತ್ತು ಅನ್ನಿಸ್ತು. ಇನ್ನು ಫೈನಲಿ ಏನೇನು ತೊಗೊಂಡು ಬಂದ್ವಿ ಅಂತ ನಾನು ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಇದು ಬಂದು ವಿಂಡೋಸ್ಗೆ ಮತ್ತು ವಿಂಡೋಸಲ್ಲಿರ್ತಕ್ಕಂಥ ಕಂಬಿ ಇರುತ್ತಲ್ಲ ಅದಕ್ಕೆಲ್ಲ ಉಜ್ಜೋದಕ್ಕೆ ನಾರು, ಮತ್ತು ಬಂದು ವುಡ್ ಪ್ರೇಮರು ಮತ್ತು ಇದಕ್ಕೆ ಲೈಕ್ ವಿಂಡೋಸ್ಗೆ ಇದು ಮಾಡಬೇಕಲ್ವ, ಪಟ್ಟಿ ಮಾಡಬೇಕಲ್ವ, ಅದಕ್ಕೆ ಬೇಕಾಗಿರ್ತಕ್ಕಂಥ ಮೆಟೀರಿಯಲ್ಸು. ಅಂದರೆ ನಾವು ಪೈಂಟರ್ನ ಕಾಲ್ ಮಾಡಿ ಕೇಳಿದ್ದಕ್ಕೆ ಅವ್ರು ಯಾವ ಮೆಟೀರಿಯಲ್ ಹೇಳ್ತಾರಲ್ವ ಅದನ್ನೆಲ್ಲ ನಾವು ಬಂದಿದ್ವಿ. ಸೊ ಹಾಗಾಗಿ ಇದಕ್ಕೆಲ್ಲನೂ ಸೇರಿ ನೋಡಿ ಇದೆ, ಅಂದರೆ ಲೈಕ್ ಜಿಂಕ್ ಆಕ್ಸೈಡ್ ಪೌಡರ್ ಅಂತ ವುಡ್ಗೆ ಪಟ್ಟಿ ಮಾಡ್ತಾರಲ್ವ, ಸೊ ಅದೇನೆ. ಇನ್ನು ಬ್ರಷಸ್ ಆಗಿರ್ಬೋದು, ಮತ್ತು ಪೈಂಟ್ಸ್ ಆಗಿರ್ಬೋದು. ಕೆಲವೊಂದು ಪೈಂಟ್ಸ್ ಎಲ್ಲ ನಾವು 5 ಲೀಟ್ರ್ ಕೇಳ್ತೀವಲ್ವ, 4 ಲೀಟರ್ ಡಬ್ಬ ಇರುತ್ತೆ, ಇನ್ನು ಒಂದು ಎಕ್ಸ್ಟ್ರಾ 1 ಲೀಟರು. ಈ ಥರ ಯಾವ್ದು ಹೇಳ್ತಾರೋ ಪೈಂಟರು ಅದನ್ನು ತೊಗೊಂಡು ಬಂದಿದ್ವಿ. ಇದು ಬಂದು ರೂಮ್ಗೆ, ಆಯಿತಾ. ಲೈಟ್ ಆರೆಂಜ್ ಅಂತ ಏನು ಹೇಳಿದ್ನಲ್ವ ಅದು. ಮತ್ತು ಪ್ರೇಮರ್ ತೊಗೊಂಡಿದ್ವಿ. ಪ್ರೇಮರ್ ಬಂದು 10 ಲೀಟರು. ಪ್ರೇಮರು ನಾವು ಓಡಿಸ್ಲಿಲ್ಲ, ಯಾಕಂದರೆ ರೂಮ್ಗೆಲ್ಲ ಪ್ರೇಮರ್ ಓಡಿಸ್ಲಿಲ್ಲ. ಹಾಲ್ಗೆ ಮತ್ತು ಕಿಚನ್ಗೆ ಮಾತ್ರ ಪ್ರೇಮರ್ ಓಡಿಸಿದ್ದು. ಯಾಕಂದರೆ ಇದಕ್ಕೆ ಟಾಟಾ ಎಮೋಷನ್ನು ಪ್ರೇಮರ್ ಏನು ಬೇಡ ಅಂತ ಹೇಳಿದ್ರು. ಆ್ಯಕ್ಚುಲಿ ನಾವು ಶೈನನ್ನು ತೊಗೊಬೇಕು ಅಂದ್ಕೊಂಡಿದ್ವಿ. ಶೈನ ಸ್ವಲ್ಪ ರೇಟು ಅಂತ ಅಂದರು. ಹಾಗಾಗಿ ಆ ಒಂದು ಸಿಚುವೇಷನಲ್ಲಿ ನಮ್ಗೆ ಯಾವುದೋ ಒಂದು ಪೈಂಟ್ ಮಾಡಿಸಿದ್ರೆ ಸಾಕು ಅನ್ನೋ ಅಷ್ಟರ ಮಟ್ಟಿಗೆ ಬೇಸತ್ತೋಗ್ಬಿಟ್ಟಿದ್ವಿ, ಎಕ್ಸ್ಪೆಷಲಿ ಅಮೌಂಟ್ ವಿಚಾರದಲ್ಲಿ. ಹಾಗಾಗಿ ಯಾವುದೋ ಒಂದು ಇದ್ದರೆ ಸಾಕಪ್ಪ ಅನ್ನೋ ಅಷ್ಟರ ಮಟ್ಟಿಗೆ ಅನಿಸ್ಬಿಟ್ಟಿತ್ತು. ಹಾಗಾಗಿ ಇದೇ ಚೂಸ್ ಮಾಡ್ಕೊಂಡ್ವಿ. ಬಟ್ ನಿಮ್ಮ ಹತ್ರ ಅಮೌಂಟ್ ಇದ್ದರೆ ನೀವು ಬೆಟರಾಗಿ ಚೂಸ್ ಮಾಡ್ಕೊಬೋದು, ಆಯಿತಾ. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್, ಟೇಕ್ ಕೇರ್. ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ.